ಪರಮೇಶ್ವರ್ ಹೇಳಿಕೆಗೆ ಛಲವಾದಿ ನಾರಾಯಣ ಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ಪರಮೇಶ್ವರ್ ಪಿತೂರಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಲಿತರ ವಿರುದ್ಧ ಪಿತೂರಿ ಮಾಡಿದ್ದೆ ಕಾಂಗ್ರೆಸ್ ಅಂತ ಛಲವಾದಿ ನಾರಾಯಣ ಸ್ವಾಮಿ ಹೇಳಿದ್ದಾರೆ. ದಲಿತರಿಗೆ ಅನ್ಯಾಯ ಮಾಡಿದ್ದೆ ಕಾಂಗ್ರೆಸ್, ರಿಪಬ್ಲಿಕ್ಗೆ ಛಲವಾದಿ ನಾರಾಯಣ ಸ್ವಾಮಿ ಹಾಗಂತ ಹೇಳಿಕೆ ಕೊಟ್ಟಿದ್ದಾರೆ. ಒಳ ಮೀಸಲಾತಿ ತೀರ್ಮಾನ ಕೂಡ ಕಾಂಗ್ರೆಸ್ನದ್ದು, ನಮ್ಮ ಜನಾಂಗಕ್ಕೆ ₹1 ಉಪಯೋಗ ಇಲ್ಲ, ಆದ್ರಿಂದ ಕಾಂಗ್ರೆಸ್ನ ದಲಿತ ನಾಯಕರೇ ಇದಕ್ಕೆ ನೇರ ಹೊಣೆ ಅಂತ ಛಲವಾದಿ ನಾರಾಯಣ ಸ್ವಾಮಿ ಆರೋಪ ಮಾಡಿದ್ದಾರೆ. ಖರ್ಗೆ, ಮಹದೇವಪ್ಪ, ಮುನಿಯಪ್ಪ ಇವರೆಲ್ಲರೂ ಸುಮ್ಮನೆ ಇದ್ದು ಅನ್ಯಾಯ ಮಾಡಿದ್ರು ಅಂತ ಛಲವಾದಿ ನಾರಾಯಣ ಸ್ವಾಮಿ ಹೇಳಿದ್ದಾರೆ. ನಾನು ಅವರ ವಿಡಿಯೋನ ನೋಡಿದೆ. ಸರ್, ಬಹುಶಃ ಅವರು ಸುಳ್ಳು ಹೇಳ್ತಾ ಇರಲಿಲ್ಲ ಬಹಳ ದಿನ. ಯಾಕಂದ್ರೆ ನಾನು ಅವ್ರ ಜೊತೆಯಲ್ಲಿದ್ದವನು, ನಾನು ಅವರು ಅಣ್ಣ ತಮ್ಮಂದಿರ ಸಂಬಂಧ ನಮಗೆ. ಅಂದ್ರೆ ಈ ತರ ಯಾಕೆ, ಯಾವ ಕಾರಣಕ್ಕೆ ಸುಳ್ಳು ಹೇಳಿದ್ರು ಅಂತ ನನಗೂ ಕೂಡ ಅನ್ಸಿಲ್ಲ. ನಾನು ಹೇಳ್ತೇನೆ, ಇವತ್ತೇನಾದ್ರೂ ಪರಿಶಿಷ್ಟ ಜಾತಿ ವರ್ಗಗಳು ಬೀದಿಗೆ ಬಿದ್ದಿವೆ ಅಂದ್ರೆ ಅದಕ್ಕೆ ಕಾರಣ ಕಾಂಗ್ರೆಸ್ ಪಾರ್ಟಿ. ಇವತ್ತು ಅನ್ಯಾಯ ಆಗಿರ್ತಕ್ಕಂಥದ್ದು ಈ ಜನಾಂಗಗಳಿಗೆ ಕಾಂಗ್ರೆಸ್ ಇಂದ. ವಿಶೇಷವಾಗಿ ಏನು ಅಂತಂತಂದ್ರೆ, ನಾನ್ ನೋಡಿತು 24% ನಾವು ಇದ್ವಿ, ನಮ್ಮ ಶಕ್ತಿ ಅಷ್ಟಿತ್ತು. ಇವ್ರು ಯಾಕೆ ಇಷ್ಟೊಂದು ಇದನ್ನು ಮಾಡಿದ್ರು ಅಂದ್ರೆ, ಈಗ ನಾನು ಹೇಳ್ತೇನೆ, 6-5 ಮಾಡಿದ್ಯಾರು? ಕಾಂಗ್ರೆಸ್ ಅಲ್ವಾ? ಕಣ್ಣು ಮುಂದೆ ಇರ್ತಕ್ಕಂಥ ಸತ್ಯವನ್ನ ತಿರ್ಚುವ ಕೆಲಸ ಇವರು ಮಾಡ್ತಿದಾರಲ್ಲ. ಇವೆಲ್ಲದಕ್ಕಿಂತ ಮಿಗಿಲಾಗಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿನಿಂದಾನೇ ಇದೆಲ್ಲ ಆಗೋದು. ಅದೇ ಇದಕ್ಕೆ ಎಲ್ಲದಕ್ಕೂ ಇವತ್ತಿನ ಗೊಂದಲಗಳಿಗೆ ಕಾರಣ ಡಾಕ್ಟರ್ ಪರಮೇಶ್ವರ್ ಅವರು, ಪ್ರಿಯಾಂಕಾ ಅವರು ಮತ್ತೆ ಮಹದೇವಪ್ಪ ಮೂವರು ಜೊತೆಗೆ ನಮ್ಮ KH ಮುನಿಯಪ್ಪ ಅವರು, ತಿಮ್ಮಾಪುರ್ ಅವರು, ಇವರೆಲ್ಲ ಮಂತ್ರಿಗಳಿದ್ರಲ್ಲ, ತಂಗಡಿಗೆ ಅವರು, ಯಾಕೆ ಕುಳಿತು ಒಂದು ತೀರ್ಮಾನಕ್ಕೆ ಬರಲಿಲ್ಲ ಇವರೆಲ್ಲ? ನಾನು ಅವರ ವಿಡಿಯೋ ಈ ಪರಮೇಶ್ವರ್ ಹೇಳಿಕೆಗೆ ಛಲವಾದಿ ನಾರಾಯಣ ಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ಪರಮೇಶ್ವರ್ ಪಿತೂರಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಲಿತರ ವಿರುದ್ಧ ಪಿತೂರಿ ಮಾಡಿದ್ದೆ ಕಾಂಗ್ರೆಸ್ ಅಂತ ಛಲವಾದಿ ನಾರಾಯಣ ಸ್ವಾಮಿ ಹೇಳಿದ್ದಾರೆ. ದಲಿತರಿಗೆ ಅನ್ಯಾಯ ಮಾಡಿದ್ದೆ ಕಾಂಗ್ರೆಸ್, ರಿಪಬ್ಲಿಕ್ಗೆ ಛಲವಾದಿ ನಾರಾಯಣ ಸ್ವಾಮಿ ಹಾಗಂತ ಹೇಳಿಕೆ ಕೊಟ್ಟಿದ್ದಾರೆ. ಒಳ ಮೀಸಲಾತಿ ತೀರ್ಮಾನ ಕೂಡ ಕಾಂಗ್ರೆಸ್ನದ್ದು, ನಮ್ಮ ಜನಾಂಗಕ್ಕೆ ₹1 ಉಪಯೋಗ ಇಲ್ಲ, ಆದ್ರಿಂದ ಕಾಂಗ್ರೆಸ್ನ ದಲಿತ ನಾಯಕರೇ ಇದಕ್ಕೆ ನೇರ ಹೊಣೆ ಅಂತ ಛಲವಾದಿ ನಾರಾಯಣ ಸ್ವಾಮಿ ಆರೋಪ ಮಾಡಿದ್ದಾರೆ. ಖರ್ಗೆ, ಮಹದೇವಪ್ಪ, ಮುನಿಯಪ್ಪ ಇವರೆಲ್ಲರೂ ಸುಮ್ಮನೆ ಇದ್ದು ಅನ್ಯಾಯ ಮಾಡಿದ್ರು ಅಂತ ಛಲವಾದಿ ನಾರಾಯಣ ಸ್ವಾಮಿ ಹೇಳಿದ್ದಾರೆ. ನಾನು ಅವರ ವಿಡಿಯೋನ ನೋಡಿದೆ. ಸರ್, ಬಹುಶಃ ಅವರು ಸುಳ್ಳು ಹೇಳ್ತಾ ಇರಲಿಲ್ಲ ಬಹಳ ದಿನ. ಯಾಕಂದ್ರೆ ನಾನು ಅವ್ರ ಜೊತೆಯಲ್ಲಿದ್ದವನು, ನಾನು ಅವರು ಅಣ್ಣ ತಮ್ಮಂದಿರ ಸಂಬಂಧ ನಮಗೆ. ಅಂದ್ರೆ ಈ ತರ ಯಾಕೆ, ಯಾವ ಕಾರಣಕ್ಕೆ ಸುಳ್ಳು ಹೇಳಿದ್ರು ಅಂತ ನನಗೂ ಕೂಡ ಅನ್ಸಿಲ್ಲ. ನಾನು ಹೇಳ್ತೇನೆ, ಇವತ್ತೇನಾದ್ರೂ ಪರಿಶಿಷ್ಟ ಜಾತಿ ವರ್ಗಗಳು ಬೀದಿಗೆ ಬಿದ್ದಿವೆ ಅಂದ್ರೆ ಅದಕ್ಕೆ ಕಾರಣ ಕಾಂಗ್ರೆಸ್ ಪಾರ್ಟಿ. ಇವತ್ತು ಅನ್ಯಾಯ ಆಗಿರ್ತಕ್ಕಂಥದ್ದು ಈ ಜನಾಂಗಗಳಿಗೆ ಕಾಂಗ್ರೆಸ್ ಇಂದ. ವಿಶೇಷವಾಗಿ ಏನು ಅಂತಂತಂದ್ರೆ, ನಾನ್ ನೋಡಿತು 24% ನಾವು ಇದ್ವಿ, ನಮ್ಮ ಶಕ್ತಿ ಅಷ್ಟಿತ್ತು. ಇವ್ರು ಯಾಕೆ ಇಷ್ಟೊಂದು ಇದನ್ನು ಮಾಡಿದ್ರು ಅಂದ್ರೆ, ಈಗ ನಾನು ಹೇಳ್ತೇನೆ, 6-5 ಮಾಡಿದ್ಯಾರು? ಕಾಂಗ್ರೆಸ್ ಅಲ್ವಾ? ಕಣ್ಣು ಮುಂದೆ ಇರ್ತಕ್ಕಂಥ ಸತ್ಯವನ್ನ ತಿರ್ಚುವ ಕೆಲಸ ಇವರು ಮಾಡ್ತಿದಾರಲ್ಲ. ಇವೆಲ್ಲದಕ್ಕಿಂತ ಮಿಗಿಲಾಗಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿನಿಂದಾನೇ ಇದೆಲ್ಲ ಆಗೋದು. ಅದೇ ಇದಕ್ಕೆ ಎಲ್ಲದಕ್ಕೂ ಇವತ್ತಿನ ಗೊಂದಲಗಳಿಗೆ ಕಾರಣ ಡಾಕ್ಟರ್ ಪರಮೇಶ್ವರ್ ಅವರು, ಪ್ರಿಯಾಂಕಾ ಅವರು ಮತ್ತೆ ಮಹದೇವಪ್ಪ ಮೂವರು ಜೊತೆಗೆ ನಮ್ಮ KH ಮುನಿಯಪ್ಪ ಅವರು, ತಿಮ್ಮಾಪುರ್ ಅವರು, ಇವರೆಲ್ಲ ಮಂತ್ರಿಗಳಿದ್ರಲ್ಲ, ತಂಗಡಿಗೆ ಅವರು, ಯಾಕೆ ಕುಳಿತು ಒಂದು ತೀರ್ಮಾನಕ್ಕೆ ಬರಲಿಲ್ಲ ಇವರೆಲ್ಲ? ನಾನು ಅವರ ವಿಡಿಯೋ ಈ ಪರಮೇಶ್ವರ್ ಹೇಳಿಕೆಗೆ ಛಲವಾದಿ ನಾರಾಯಣ ಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ಪರಮೇಶ್ವರ್ ಪಿತೂರಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಲಿತರ ವಿರುದ್ಧ ಪಿತೂರಿ ಮಾಡಿದ್ದೆ ಕಾಂಗ್ರೆಸ್ ಅಂತ ಛಲವಾದಿ ನಾರಾಯಣ ಸ್ವಾಮಿ ಹೇಳಿದ್ದಾರೆ.
ದಲಿತರಿಗೆ ಅನ್ಯಾಯ ಮಾಡಿದ್ದೇ ಕಾಂಗ್ರೆಸ್. ರಿಪಬ್ಲಿಕ್ಗೆ ಛಲವಾದಿ ನಾರಾಯಣಸ್ವಾಮಿ ಹಾಗಂತ ಹೇಳಿಕೆ ಕೊಟ್ಟಿದ್ದಾರೆ. ಒಳ ಮೀಸಲಾತಿ ತೀರ್ಮಾನ ಕೂಡ ಕಾಂಗ್ರೆಸ್ನದ್ದು. ನಮ್ಮ ಜನಾಂಗಕ್ಕೆ ₹1 ಉಪಯೋಗ ಇಲ್ಲ, ಆದ್ರಿಂದ ಕಾಂಗ್ರೆಸ್ನ ದಲಿತ ನಾಯಕರೇ ಇದಕ್ಕೆ ನೇರ ಹೊಣೆ ಅಂತ ಛಲವಾದಿ ನಾರಾಯಣಸ್ವಾಮಿ ಆರೋಪ ಮಾಡಿದ್ದಾರೆ. ಖರ್ಗೆ, ಮಹದೇವಪ್ಪ, ಮುನಿಯಪ್ಪ ಇವರೆಲ್ಲರೂ ಸುಮ್ಮನೆ ಇದ್ದು ಅನ್ಯಾಯ ಮಾಡಿದ್ರು ಅಂತ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ. ನಾನು ಅವರ ವಿಡಿಯೋನ ನೋಡಿದೆ. ಹಾಂ ಸರ್. ಬಹುಶಃ ಅವರು ಸುಳ್ಳು ಹೇಳ್ತಾ ಇರಲಿಲ್ಲ ಬಹಳ ದಿನ, ಯಾಕಂದ್ರೆ ನಾನು ಅವ್ರ ಜೊತೆಯಲ್ಲಿದ್ದವನು. ನಾನು ಅವರು ಅಣ್ಣ ತಮ್ಮಂದಿರ ಸಂಬಂಧ ನಮಗೆ. ಅಂದ್ರೆ ಈ ತರ ಯಾಕೆ, ಯಾವ ಕಾರಣಕ್ಕೆ ಸುಳ್ಳು ಹೇಳಿದ್ರು ಅಂತ ನನಗೂ ಕೂಡ ಅನ್ಸಿಲ್ಲ. ನಾನು ಹೇಳ್ತೇನೆ, ಇವತ್ತೇನಾದ್ರೂ ಪರಿಶಿಷ್ಟ ಜಾತಿ ವರ್ಗಗಳು ಬೀದಿಗೆ ಬಿದ್ದಿವೆ ಅಂದ್ರೆ ಅದಕ್ಕೆ ಕಾರಣ ಕಾಂಗ್ರೆಸ್ ಪಾರ್ಟಿ. ಇವತ್ತು ಅನ್ಯಾಯ ಆಗಿರ್ತಕ್ಕಂಥದ್ದು ಈ ಜನಾಂಗಗಳಿಗೆ ಕಾಂಗ್ರೆಸ್ ಇಂದ. ವಿಶೇಷವಾಗಿ ಏನು ಅಂತಂತಂದ್ರೆ, ನಾನ್ ನೋಡಿತು 24% ನಾವು ಇದ್ವಿ, ನಮ್ಮ ಶಕ್ತಿ ಅಷ್ಟಿತ್ತು. ಇವ್ರು ಯಾಕೆ ಇಷ್ಟೊಂದು ಇದನ್ನು ಮಾಡಿದ್ರು ಅಂದ್ರೆ, ಈಗ ನಾನು ಹೇಳ್ತೇನೆ 6-6-5 ಮಾಡಿದ್ಯಾರು? ಕಾಂಗ್ರೆಸ್ ಅಲ್ವಾ? ಕಣ್ಣು ಮುಂದೆ ಇರ್ತಕ್ಕಂಥ ಸತ್ಯವನ್ನ ತಿರ್ಚುವ ಕೆಲಸ ಇವರು ಮಾಡ್ತಿದಾರಲ್ಲ. ಇವೆಲ್ಲದಕ್ಕಿಂತ ಮಿಗಿಲಾಗಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿನಿಂದಾನೇ ಇದೆಲ್ಲ ಆಗೋದು. ಅದೇ ಇದಕ್ಕೆ ಎಲ್ಲದಕ್ಕೂ ಇವತ್ತಿನ ಗೊಂದಲಗಳಿಗೆ ಕಾರಣ ಡಾಕ್ಟರ್ ಪರಮೇಶ್ವರ್ ಅವರು, ಪ್ರಿಯಾಂಕಾ ಅವರು ಮತ್ತೆ ಮಹದೇವಪ್ಪ ಮೂವರು ಜೊತೆಗೆ ನಮ್ಮ KH ಮುನಿಯಪ್ಪ ಅವರು, ತಿಮ್ಮಾಪುರ್ ಅವರು, ಇವರೆಲ್ಲ ಮಂತ್ರಿಗಳಿದ್ರಲ್ಲ, ತಂಗಡಿಗೆ ಅವರು, ಯಾಕೆ ಕುಳಿತು ಒಂದು ತೀರ್ಮಾನಕ್ಕೆ ಬರಲಿಲ್ಲ ಇವರೆಲ್ಲ? ನಾನು ಅವರ ವಿಡಿಯೋ ಈ ಪರಮೇಶ್ವರ್ ಹೇಳಿಕೆಗೆ ಛಲವಾದಿ ನಾರಾಯಣಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ಪರಮೇಶ್ವರ್ ಪಿತೂರಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಲಿತರ ವಿರುದ್ಧ ಪಿತೂರಿ ಮಾಡಿದ್ದೇ ಕಾಂಗ್ರೆಸ್ ಅಂತ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ. ದಲಿತರಿಗೆ ಅನ್ಯಾಯ ಮಾಡಿದ್ದೇ ಕಾಂಗ್ರೆಸ್. ರಿಪಬ್ಲಿಕ್ಗೆ ಛಲವಾದಿ ನಾರಾಯಣಸ್ವಾಮಿ ಹಾಗಂತ ಹೇಳಿಕೆ ಕೊಟ್ಟಿದ್ದಾರೆ. ಒಳ ಮೀಸಲಾತಿ ತೀರ್ಮಾನ ಕೂಡ ಕಾಂಗ್ರೆಸ್ನದ್ದು. ನಮ್ಮ ಜನಾಂಗಕ್ಕೆ ₹1 ಉಪಯೋಗ ಇಲ್ಲ, ಆದ್ರಿಂದ ಕಾಂಗ್ರೆಸ್ನ ದಲಿತ ನಾಯಕರೇ ಇದಕ್ಕೆ ನೇರ ಹೊಣೆ ಅಂತ ಛಲವಾದಿ ನಾರಾಯಣಸ್ವಾಮಿ ಆರೋಪ ಮಾಡಿದ್ದಾರೆ. ಖರ್ಗೆ, ಮಹದೇವಪ್ಪ, ಮುನಿಯಪ್ಪ ಇವರೆಲ್ಲರೂ ಸುಮ್ಮನೆ ಇದ್ದು ಅನ್ಯಾಯ ಮಾಡಿದ್ರು ಅಂತ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ. ನಾನು ಅವರ ವಿಡಿಯೋನ ನೋಡಿದೆ. ಹಾಂ ಸರ್. ಬಹುಶಃ ಅವರು ಸುಳ್ಳು ಹೇಳ್ತಾ ಇರಲಿಲ್ಲ ಬಹಳ ದಿನ, ಯಾಕಂದ್ರೆ ನಾನು ಅವ್ರ ಜೊತೆಯಲ್ಲಿದ್ದವನು. ನಾನು ಅವರು ಅಣ್ಣ ತಮ್ಮಂದಿರ ಸಂಬಂಧ ನಮಗೆ. ಅಂದ್ರೆ ಈ ತರ ಯಾಕೆ, ಯಾವ ಕಾರಣಕ್ಕೆ ಸುಳ್ಳು ಹೇಳಿದ್ರು ಅಂತ ನನಗೂ ಕೂಡ ಅನ್ಸಿಲ್ಲ. ನಾನು ಹೇಳ್ತೇನೆ, ಇವತ್ತೇನಾದ್ರೂ ಪರಿಶಿಷ್ಟ ಜಾತಿ ವರ್ಗಗಳು ಬೀದಿಗೆ ಬಿದ್ದಿವೆ ಅಂದ್ರೆ ಅದಕ್ಕೆ ಕಾರಣ ಕಾಂಗ್ರೆಸ್ ಪಾರ್ಟಿ. ಇವತ್ತು ಅನ್ಯಾಯ ಆಗಿರ್ತಕ್ಕಂಥದ್ದು ಈ ಜನಾಂಗಗಳಿಗೆ ಕಾಂಗ್ರೆಸ್ ಇಂದ. ವಿಶೇಷವಾಗಿ ಏನು ಅಂತಂತಂದ್ರೆ, ನಾನ್ ನೋಡಿತು 24% ನಾವು ಇದ್ವಿ, ನಮ್ಮ ಶಕ್ತಿ ಅಷ್ಟಿತ್ತು. ಇವ್ರು ಯಾಕೆ ಇಷ್ಟೊಂದು ಇದನ್ನು ಮಾಡಿದ್ರು ಅಂದ್ರೆ, ಈಗ ನಾನು ಹೇಳ್ತೇನೆ 6-6-5 ಮಾಡಿದ್ಯಾರು? ಕಾಂಗ್ರೆಸ್ ಅಲ್ವಾ? ಕಣ್ಣು ಮುಂದೆ ಇರ್ತಕ್ಕಂಥ ಸತ್ಯವನ್ನ ತಿರ್ಚುವ ಕೆಲಸ ಇವರು ಮಾಡ್ತಿದಾರಲ್ಲ. ಇವೆಲ್ಲದಕ್ಕಿಂತ ಮಿಗಿಲಾಗಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿನಿಂದಾನೇ ಇದೆಲ್ಲ ಆಗೋದು. ಅದೇ ಇದಕ್ಕೆ ಎಲ್ಲದಕ್ಕೂ ಇವತ್ತಿನ ಗೊಂದಲಗಳಿಗೆ ಕಾರಣ ಡಾಕ್ಟರ್ ಪರಮೇಶ್ವರ್ ಅವರು, ಪ್ರಿಯಾಂಕಾ ಅವರು ಮತ್ತೆ ಮಹದೇವಪ್ಪ ಮೂವರು ಜೊತೆಗೆ ನಮ್ಮ KH ಮುನಿಯಪ್ಪ ಅವರು, ತಿಮ್ಮಾಪುರ್ ಅವರು, ಇವರೆಲ್ಲ ಮಂತ್ರಿಗಳಿದ್ರಲ್ಲ, ತಂಗಡಿಗೆ ಅವರು, ಯಾಕೆ ಕುಳಿತು ಒಂದು ತೀರ್ಮಾನಕ್ಕೆ ಬರಲಿಲ್ಲ ಇವರೆಲ್ಲ? ನಾನು ಅವರ ವಿಡಿಯೋ